ಲೋಕಾಯುಕ್ತ ನ್ಯಾಯಮೂರ್ತಿ ಬಿ.ಎಸ್. ಪಾಟೀಲ್ ಅವರು ದಾವಣಗೆರೆಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಳಿಕ ಮಾತನಾಡಿದ ಅವರು 2 ದಿನಗಳಿಂದ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಪರಿವೀಕ್ಷಣೆ ನಡೆಸಲಾಗಿದ್ದು 40ಕ್ಕೂ ಅಧಿಕ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ. ಪರಿವೀಕ್ಷಣೆ ವೇಳೆ ಹಲವು ಲೋಪದೋಷಗಳು ಕಂಡುಬಂದಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಲೋಪದೋಷಗಳ ಕುರಿತು ಪ್ರಕರಣ ದಾಖಲಿಸಿ ನೋಟಿಸ್ ನೀಡಲಾಗುವುದು ಹಾಗೂ ಸಮಸ್ಯೆ ಬಗೆಹರಿಯುವವರೆಗೆ ಪ್ರಕರಣವನ್ನು ಮುಕ್ತಾಯಗೊಳಿಸುವುದಿಲ್ಲ ಎಂದರು. ಚನ್ನಗಿರಿಯ ಶಾಂತಿಸಾಗರ ಕೆರೆ ಕಲುಷಿತವಾಗುತ್ತಿರುವ ಕುರಿತು ಮಾತನಾಡಿದ ಅವರು ಹಲವು ಗ್ರಾಮಗಳಿಗೆ ಕುಡಿಯುವ ನೀರು ಹಾಗೂ ಕೃಷಿಗೆ ಆಧಾರವಾಗಿರುವ ಕೆರೆಯನ್ನು ಕಲುಷಿತಗೊಳಿಸುವುದು ಮಹಾಪಾಪವಾಗಿದ್ದು ಸುತ್ತಮುತ್ತಲ ಗ್ರಾಮಗಳ ಕೊಳಚೆ ನೀರು ಕೆರೆಗೆ ಸೇರುವುದನ್ನು ತಡೆದು ಸಂಸ್ಕರಿಸಿದ ನೀರನ್ನು ಮಾತ್ರ ಕೆರೆಗೆ ಬಿಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಕುರಿತು ಪ್ರಕರಣ ದಾಖಲಾಗಿದ್ದು ಲೋಕಾಯುಕ್ತ ಇಲಾಖೆ ನಿಗಾ ವಹಿಸಿದೆ. ಮಾಜಿ ಸಚಿವರಾದ ರೇಣುಕಾಚಾರ್ಯ ಹಾಗೂ ಜನಾರ್ದನ್ ರೆಡ್ಡಿ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರಿಗೂ ಮಾಹಿತಿ ಸಲ್ಲಿಸಲಾಗಿದೆ ಎಂದರು. ಸಮಾವೇಶದಲ್ಲಿ ನಾವು ನಮ್ಮ ಇಂಟ್ರಾಕ್ಷನ್ಸ್ ಮಾಡಿದ್ದೀವಿ. ಪ್ರತಿ ಹೆಚ್ಚು ಕಡಿಮೆ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ನೋಡಿದಂಗೆ 2 ದಿವಸಗಳಿಂದ ಈ ಲಾಸ್ಟ್ 2 ಡೇಸ್ ದಾವಣಗೆರೆಯಲ್ಲಿ ನಮ್ಮ ಸಿಬ್ಬಂದಿ ಬಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪರಿವೀಕ್ಷಣೆ ಮಾಡಿದ್ದಾರೆ, ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಟೌನ್ ಮುನ್ಸಿಪಾಲಿಟಿ ಹಿಡ್ಕೊಂಡು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಟ್ರೆಜರಿ ಆಫೀಸು ಬೇರೆ ಬೇರೆ ಆಫೀಸ್ಗಳನ್ನು ಇಲ್ಲಿವರೆಗೆ ಮಾಡಿದ್ದಾರೆ. ಕೆಲವು ಲೇಖಗಳನ್ನು ಮಾಡಿದ್ದಾರೆ. ಹಲವಾರು ಲೋಪದೋಷಗಳು ಕಂಡುಬಂದಂಥ ಲೋಪದೋಷ ಮತ್ತು ಈಗ ಅವರ ಕರ್ತವ್ಯಗಳು ಪಬ್ಲಿಕ್ ಸರ್ವೆಂಟ್ಸ್ ಕರ್ತವ್ಯಗಳ ಬಗ್ಗೆ ಇಲ್ಲಿವರೆಗೆ 1.5-2 ತಾಸು ಗಹನವಾದ ನಾವು ವಿಚಾರ ವಿನಿಮಯ ಮಾಡಿದ್ದೀವಿ. ಡೆಪ್ಟಿ ಕಮಿಷನರು, CEO ಅವರ ಸಮ್ಮುಖದಲ್ಲೇ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪಿಸಿದ್ದೀವಿ. ಈ ಜಿಲ್ಲೆಯ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿರುವಂತಹ ಲೋಪದೋಷಗಳು ಏನು ಅಂತ ಅನ್ನೋದನ್ನು ಅವ್ರಿಗೆ ಗಮನಕ್ಕೆ ತಗೊಂಬಂದಿದೆ. ಅವರಿಗೆ ಆ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ, ಅವ್ರಿಗೆ ನೋಟಿಸ್ಗಳನ್ನು ಕೊಡ್ತೀವಿ. ಈವನ್ ಡಿಪಾರ್ಟ್ಮೆಂಟ್ల ಹೆಡ್ಗಳನ್ನು ಪಾರ್ಟಿ ಮಾಡ್ತೀವಿ. ಎಲ್ಲೆಲ್ಲಿ ಲೋಪ ಇದೆ, ಹಾಸ್ಟೆಲ್ ಇರಲಿ, ಮಕ್ಕಳಿಗಿರುವಂಥ ತೊಂದರೆ ಇರಲಿ, ಕೊಳಚೆ ಇರಲಿ, ಯಾವುದೇ ವಿಧವಾದ ಸಮಸ್ಯೆ ಇದ್ರೂ ಕೂಡ ಅದು ಸಮಸ್ಯೆ ನಿವಾರಣೆ ಆಗೋ ತನಕ ನಾವು ಆ ಕೇಸ್ ಕ್ಲೋಸ್ ಮಾಡೋದಿಲ್ಲ. ಸಂಬಂಧಪಟ್ಟವರು ಅದರಲ್ಲಿ ಯಾವುದಾದ್ರೂ ಮಿಸ್ಅಪ್ರಾಪ್ರಿಯೇಷನ್ನು ಅದು ಗಮನಕ್ಕೆ ಬಂದಿದೆ. ನಮಗೆ ಕೆಲವು ಮಿಸ್ಅಪ್ರಾಪ್ರಿಯೇಷನ್ನು, ಟೆಂಪ್ರರಿ ಮಿಸ್ಅಪ್ರಾಪ್ರಿಯೇಷನ್ನು ಅಂತ ಪರ್ಟಿಕ್ಯುಲರ್ಲಿ ಅಟ್ PDO ಲೆವೆಲ್ ಅದನ್ನು ಗಂಭೀರವಾಗಿ ತೊಗೊಳ್ತೀವಿ. ಆ ಅಮೌಂಟ್ ರಿಕವರಿ ಮಾಡೋದಲ್ಲದೆ ಅವನ ಮೇಲೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಈ ಅಧಿಕಾರಿಗಳು ಅನ್ನೋದನ್ನು ಕೂಡ ನಾವು ಆ ಕೇಸ್ನಲ್ಲಿ ರಿಪೋರ್ಟ್ ತೊಗೊಳ್ತಾನೆ. ಸುಮಾರು 40-50 ಜನ ಆಫೀಸರ್ಸ್ ಬಂದಿದ್ದೀವಿ ಇಲ್ಲಿ. ಇವತ್ತೂ ಕೂಡ ದಾವಣಗೆರೆಯಲ್ಲಿ ಇನ್ಸ್ಪೆಕ್ಷನ್ಸ್ ಮಾಡೋರಿದ್ದೀವಿ, ಸಿಟಿಯಲ್ಲಿ ಇನ್ಸ್ಪೆಕ್ಷನ್ಸ್ ಮಾಡೋರಿದ್ದೀವಿ. ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಅಂತ ಅದಕ್ಕೆ ಹೆಸರಿದ್ರೂ ಕೂಡ ಬಂದಿದ್ದೀವಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ನಾವು ಬರ್ತೀವಿ, ಯಾವ ಡಿಪಾರ್ಟ್ಮೆಂಟಿಗೆ ಬರ್ತೀವಿ, ಎಲ್ಲಿಗೆ ಬರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿದ್ದರೆ ಅಟ್ಲೀಸ್ಟ್ ತಮ್ಮ ಕೆಲಸ ತಾವು ಸ್ವಿಚ್ ಮಾಡಿದರೆ ನಾವು ಖುಷಿಯಿಂದ ಹೋಗ್ತೀವಿ. ಎಲ್ಲ ಅಧಿಕಾರಿಗಳು ದಾವಣಗೆರೆಯಲ್ಲಿ ಭಾಳ ಶುದ್ಧವಾಗಿ ಕೆಲಸ ಮಾಡ್ತಾರೆ ಅಂತ. ಆದ್ರೂ ಅದು ಒಂದು ದಿವಸಕ್ಕೆ ಶುದ್ಧ ಮಾಡುವಂಥ ಕೆಲಸ ಅಲ್ಲ. ಅದು ಪೆಂಡಿಂಗ್ ಅಪ್ಲಿಕೇಶನ್ಸ್ ಎಷ್ಟಿದೆ, ಎಷ್ಟೆಲ್ಲ ಲೋಪಗಳಿದ್ದಾವೆ, ಜನರಿಗೆ ಏನು ಇನ್ಕನ್ವೀನಿಯನ್ಸ್ ಇದೆ ನೋಡ್ತೀವಿ. ನೋಡಿ ಎಲ್ಲೆಲ್ಲಿ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಬರ್ತದೆ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ, ಜನರಿಗೆ ನ್ಯಾಯ ಸಿಗುವಂಗೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಶಾಂತಿಸಾಗರ್ ಲೇಕ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೇಕ್ಸ್ ಇನ್ ಅವರ್ ಕಂಟ್ರಿ. ಅಂಥ ಒಂದು ಲೇಕನ್ನು ನಾವು ಸ್ವಚ್ಛವಾಗಿ ಇಡಿಸೋದು, ಅದನ್ನು ಡೆವಲಪ್ಮೆಂಟ್ ಮಾಡೋದು, ಅದರಲ್ಲಿ ಕೊಳಚೆ ಇದ್ದದನ್ನು ನಿರ್ಮೂಲನೆ ಮಾಡೋದು. ಯಾಕೆಂದರೆ ಅದು ನೀರು ಹಲವಾರು ಹಳ್ಳಿಗಳಿಗೆ ನೀರು ಒದಗಿಸ್ತದೆ, ಕುಡಿಯೋ ನೀರು ಒದಗಿಸ್ತದೆ, ಅಂಡರ್ ವಾಟರ್ ಟೇಬಲ್ ಇನ್ಕ್ರೀಸ್ ಮಾಡ್ತದೆ. ಎಲ್ಲದಕ್ಕೂ ಹೆಚ್ಚಿಗೆ ಇವನ್ ಇರಿಗೇಷನ್ಗೂ ಕೂಡ ಅನುಕೂಲ ಆಗ್ತದೆ. ಹೀಗಿರುವಾಗ ಇಂಥ ಕೆರೆ ನಾವು ನಿರ್ಮಾಣ ಮಾಡೋಕ್ಕಾಗ್ತದೆ? ಈಗ ಅಷ್ಟು ವಾಸ್ಟ್ ಎಕ್ಸ್ಟೆಂಟ್ ಎಲ್ಲರೂ ನಮಗೆ ಸಿಗೋದಿಲ್ಲ. ಇದ್ದದ್ದನ್ನು ಕಾಪಾಡಬೇಕಾದದ್ದು ನಮ್ಮ ಮೂಲಭೂತ ಕರ್ತವ್ಯ. ಕೆರೆಗಳನ್ನು ಕಾಪಾಡಬೇಕಾದದ್ದು ನಮ್ಮ ಮೂಲಭೂತ ಕರ್ತವ್ಯ. ಅದನ್ನು ನಾವು ವಿಶಿಷ್ಟವಾಗಿ ಇವ್ರಿಗೆ ಹೇಳಿದ್ದೀವಿ. ನಿನ್ನೆ ನಮ್ಮ ತಂಡದವರು ಕೆರೆಗೆ ಹೋಗಿ ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ಪಂಚಾಯತ್ ರಾಜ್ ಅಧಿಕಾರಿಗಳು, ಹಲವಾರು ಅಧಿಕಾರಿಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಆ ಕೆರೆ ವೀಕ್ಷಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಒಂದು ಕೆಲಸ ಹಚ್ಚಿದ್ದೀವಿ. ನಮಗೆ
ಏನು ಮಾಡಬೇಕು ಅಂತ. ಇಲ್ಲಿ ಡಿ ಸಿ ಅವರು ಇದನ್ನೆಲ್ಲ ಕೇಳಿದ ನಂತರ ಡಿ ಸಿ ಅವ್ರಿಗೆ ನಾವು ಕೇಳಿದಾಗ ಅವ್ರು ಹೇಳಿದ್ದಾರೆ, 1 ತಿಂಗಳಲ್ಲಿ ಅಲ್ಲೇನಾಗ್ತಾ ಇದೆ, ರೋಡ್ ಇದೆ, ರೋಡ್ ಪಕ್ಕದಲ್ಲಿ ಹಳ್ಳಿ ಇದೆ, ರೋಡ್ ಈಚೆಗೆ ಕೆರೆ ಇದೆ, ರೋಡ್ ಆಚೆಗೆ ಹಳ್ಳಿಗಳಿದ್ದಾವೆ. ಆ ಹಳ್ಳಿಗಳಿಂದ ಕೊಳಚೆ ನೀರು ಸೀದಾ ಕೆರೆಗೆ ಹೋಗ್ತದೆ. ಸೊ ಹಳ್ಳಿಗರ ಕೊಳಚೆ ಎಲ್ಲ ಕೆರೆಗೆ ಹೋಗಿ ಸೇರ್ತಾ ಇದೆ. ಇದು ಗಂಭೀರವಾಗಿ ಪರಿಗಣಿಸಬೇಕು. ಇದಕ್ಕೆ STP ಅಂತ ಮಾಡ್ತಾರೆ. ಆ ಕೊಳಚೆಯನ್ನು ಸಂಗ್ರಹಣೆ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಪ್ಯೂರ್ ಮಾಡಿ ಮಾತ್ರ ನೀರನ್ನು ಹೊರಗೆ ಬಿಡೋದು. ಉಳಿದದ್ದನ್ನೆಲ್ಲ ಆಗಾಗ ತೆಗೆದನ್ನು ಕ್ಲೀನ್ ಮಾಡ್ತಾಯಿದೆ. ಅದಕ್ಕೆ 60, 70, 80 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅಂಥವು ಸುಮಾರೆಲ್ಲ ಮಾಡಬೇಕಾಗ್ತದೆ. ಅದನ್ನು ಮಾಡಬೇಕು. ಅದು ಖರ್ಚು ಬಂದರೆ ಮಾಡಬೇಕು, ಆದ್ಯತೆಯಿಂದ ಮಾಡಬೇಕು. ಸರ್ಕಾರದ ಕರ್ತವ್ಯ ಇದೆ. ಇಂಥ ದೊಡ್ಡ ಕೆರೆಯನ್ನು ಸಂರಕ್ಷಿಸದೇ ಇದ್ದರೆ ಅದು ಮಹಾಪಾಪ ಆಗ್ತದೆ. ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಕೊಡುಗೆ ಏನು? ಸೊ ಅದಕ್ಕೆ ಅದರ ಬಗ್ಗೆ ಅದರಲ್ಲಿರುವ ಏನಾದರೂ ಅಂಥ ಸಮಸ್ಯೆಗಳಿದ್ದರೆ ಅದನ್ನು ಪಬ್ಲಿಕ್ ಗಮನಕ್ಕೆ ತರೋದು ಅಥವಾ ನಮ್ಮ ಗಮನಕ್ಕೆ ತರೋದು ಕೂಡ ತಮ್ಮೆಲ್ಲರ ಕರ್ತವ್ಯ. ಸೊ ನಿಮ್ಮಂಥವ್ರ ಮೂಲಕನೇ ಅದು ಪಬ್ಲಿಸಿಟಿ ಬಂದಾಗಲೇ ನಮಗೆ ಗೊತ್ತಾಗಿ ನಾನು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ರಿಜಿಸ್ಟರ್ ಮಾಡಿ ಈಗ ಅದನ್ನು ಮಾನಿಟರ್ ಮಾಡ್ತಾಯಿದ್ದೀವಿ. ಅದು ಸ್ವಚ್ಛ ಆಗುತ್ತಲ್ಲ ನಾವು ಬಿಡೋದಿಲ್ಲ, ಆಯಿತಾ? ಯಾಕೆ ಅದರ್ವೈಸ್ ಇಟ್ ಈಸ್ ಅ ಮಾಲ್ ಅಡ್ಮಿನಿಸ್ಟ್ರೇಷನ್. ಮಾಲ್ ಅಡ್ಮಿನಿಸ್ಟ್ರೇಷನ್ ಈಸ್ ಆ್ಯಕ್ಷನಬಲ್ ಅಂಡರ್ ದ ಕರ್ನಾಟಕ ಲೋಕ ಆ್ಯಕ್ಟ್. ಆರೋಪ ಪ್ರಕರಣದ ಪ್ರಾಸಿಕ್ಯೂಷನ್ ಒಂದು ಮನವಿ ಮಾಡಿದ್ದಾರೆ ರಾಜ್ಯಪಾಲರಿಗೆ. ರೇಣುಕಾಚಾರ್ಯ ಅವರಾಗಿರ್ಬೋದು, ಗಾಲಿ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಆ ಪ್ರಕರಣದ ಕೊಟ್ಟಿವಿ ಅನುಮತಿ. ಎಲ್ಲೆಲ್ಲಿ ನಾವು ಎನ್ಕ್ವೈರಿ ಮಾಡಬೇಕಾಗಿದ್ದು ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ಗವರ್ನರಿಗೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಕೊಡಬೇಕಾದಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಕಳಿಸ್ತೀವಿ. ಅದು ಕೆಲವೊಮ್ಮೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ, ಅದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಕೊಡ್ತಾಯಿದ್ದೀವಿ. ಬೇರೆ ಏನು ಮಾಹಿತಿ ಅವ್ರು ಕೇಳಿದ್ರು ಅದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ತಗೊಳ್ಬೇಕಾದದ್ದು ಅವ್ರು ನಮ್ಮ ಕೆಲಸ ನಾವು ಮಾಡಿದ್ದೀವಿ.